ಇನ್ನು ಡಿ.ಕೆ. ಶಿವಕುಮಾರ್ ಅವರ ಬೆಂಗಳೂರು ನಡೆಗೆ 3ನೇ ವಾರವೂ ಕೂಡ ಮುಂದುವರಿತಾ ಇದೆ. ಯಶವಂತಪುರದ ಹೇರೋಹಳ್ಳಿಯಲ್ಲಿ ಗಾಂಧಿ ಪಾರ್ಕ್ನಲ್ಲಿ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾರೆ. ಡಿ.ಕೆ.ಶಿಗೆ ಶಾಸಕರು ಮತ್ತು ಜಿಬಿ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದು ಸಾರ್ವಜನಿಕರ ಸಮಸ್ಯೆಗಳನ್ನ ಕಳೆದ 2 ವಾರದಿಂದ ಆಲಿಸ್ತಾ ಇದ್ರಲ್ಲ, ಅದೇ ರೀತಿಯಲ್ಲಿ ಈಗಲೂ ಕೂಡ ಮುಂದುವರಿಸಿದ್ದಾರೆ. ಈ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಈ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಅತ್ಯದ್ಭುತವಾಗಿ ಯಶಸ್ಸು ಕಾಣ್ತಾ ಇದೆ. 3ನೇ ವಾರ ಇದು. ಡಿಸಿಎಂ ಬಳಿ ರಸ್ತೆಯ ಸಮಸ್ಯೆ, ಕಸದ ಸಮಸ್ಯೆಯನ್ನ ಜನ ಹೇಳ್ಕೊಂಡಿದ್ದಾರೆ. ಇದೇ ಸಮಸ್ಯೆ ಇವ್ರು ಯಾವ ಕಡೆ ಹೋದ್ರು ಇದನ್ನಂತೂ ಹೇಳ್ತಾ ಇದ್ದಾರೆ ಜನ. ಯಾಕಂದ್ರೆ ಬೆಂಗಳೂರಿನಲ್ಲಿ ತಾಂಡವ ಆಡ್ತಾ ಇರೋದೇ ಕಸದ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ರಸ್ತೆ ಗುಂಡಿ ಸಮಸ್ಯೆ. ಬೆಳಗ್ಗೆ ತಾನೇ ಆಗಿರೋ ಅಧ್ವಾನವನ್ನ ನೋಡಿದ್ದೀರಿ. ಅಧ್ವಾನ ಅಲ್ಲ, ಸಾವಾಗಿದೆ. ಅದು ಬರೀ ಸಾವು ಅಂತ ಕೂಡ ಹೇಳಕ್ಕಾಗಲ್ಲ ರೀ, ಕೊಲೆ ಇದು. ಅನ್ಯಾಯವಾಗಿ ಹೆಣ್ಮಗಳು ಸಾವನ್ನಪ್ಪಿದ್ಲು. ಹಾಗಾಗಿ ದಯವಿಟ್ಟು ರಸ್ತೆ ಸರಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಸಾರ್ವಜನಿಕರು ಇಲ್ಲಿ ಹೇಳಿದಾರಂತೆ. ಟ್ರಾಫಿಕ್ ಕಿರಿಕಿರಿ, ಕರೆಂಟ್ ಪ್ರಾಬ್ಲಮ್ ಬಗೆಹರಿಸಿ ಅಂತ ಮನವಿ ಮಾಡಿದ್ದಾರೆ. ಸೊ ಸಮಸ್ಯೆಗಳನ್ನ ಆಲಿಸಿ ನಾನು ಪರಿಹರಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಬಂದಿದ್ದಾರಂತೆ ಡಿ.ಕೆ. ಶಿವಕುಮಾರ್. 25 ವರ್ಷದಿಂದ ಸ್ಥಾಪನೆ ಆಗಿರಂತ ಹಿರೇಮಠ ಇದು ಜಾಸ್ತಿ ಒತ್ತಡ ಇದೆ. ಇಲ್ಲೆಲ್ಲ ಮಿಡಲ್ ಕ್ಲಾಸ್ ಜನ ಇರೋದು, ಎಲ್ಲ ಮಿಡಲ್ ಕ್ಲಾಸ್ ಜನ ಜಾಸ್ತಿ ಇರೋದು. ಬಹಳ ಜನ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ. ಕೆಂಪೇಗೌಡ ಲೇಔಟ್ ಕೂಡ ಇಲ್ಲೇ ಪಕ್ಕದಲ್ಲಿ ಇದೆ. ಸೊ ಅನೇಕ ಸಮಸ್ಯೆಗಳು, ಮೂಲಭೂತ ಸೌಕರ್ಯ ಇದೆ. ಇದೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನೋಡಿ, ಬಹಳ ಜನ ಬಂದು, 100 ಜನ ಬಂದು ತಿಳಿಸಿದ್ದಾರೆ. ಮತ್ತೆ ಇನ್ನೊಂದಿನ ಕೂಡ ಒಂದು ಅವಕಾಶನ ಈ ಭಾಗಕ್ಕೆ ಬರ್ತೀನಿ. 25 ವರ್ಷದಿಂದ ಸ್ಥಾಪನೆ ಆಗಿರಂತ ಹಿರೇಮಠ ಇದು ಜಾಸ್ತಿ ಒತ್ತಡ ಇದೆ. ಇಲ್ಲೆಲ್ಲ ಮಿಡಲ್ ಕ್ಲಾಸ್ ಜನ ಇರೋದು, ಎಲ್ಲ ಮಿಡಲ್ ಕ್ಲಾಸ್ ಜನ ಜಾಸ್ತಿ ಇರೋದು. ಬಹಳ ಜನ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ.